ನಾವು ಇಲ್ಲಿಗೆ ಆಯ್ಕೆ ಮಾಡೋದು ಬೇಡ. ವಾಲ್ಮೀಕಿ ಸಮಾಜದ ವಿರುದ್ಧ ಹೇಳಿಕೆಗಳು ಅಥವಾ ಅನ್ಯಾಯ ನಡೆದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ವಾಲ್ಮೀಕಿ ಸಮಾಜದ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯ ಸಿರವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಾಲ್ಮೀಕಿ ಸಮಾಜದ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡ ನಿಂಗಪ್ಪ ನಾಯಕ್ ಸಯ್ಯದ್ಪುರ್, ವಾಲ್ಮೀಕಿ ಸಮಾಜವನ್ನು ಒಡೆಯುವ ಅಥವಾ ಅನ್ಯಾಯ ಮಾಡುವ ಪ್ರಯತ್ನ ಮಾಡಿದರೆ ಸಂಬಂಧಪಟ್ಟವರ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇದೇ ವೇಳೆ ಮಾತನಾಡಿದ ಸಮಾಜದ ಮುಖಂಡ ಕೃಷ್ಣ ನಾಯಕ್, ಜಾತಿಗಳ ನಡುವೆ ವಿಷ ಬೀಜ ಬಿತ್ತುವ ಕೆಲಸ ಮಾಡಿದರೆ ನಿಮಗೆ ಉಳಿಗಾಲವಿಲ್ಲ. ಈಗಿರುವ ಮೀಸಲಾತಿಗೆ ಹೆಚ್ಚುವರಿಯಾಗಿ 7.5% ಮೀಸಲಾತಿಯನ್ನು ತಕ್ಷಣ ಜಾರಿಗೆ ತರಬೇಕು. ನಮ್ಮ ಸಮುದಾಯಕ್ಕೆ ಅನ್ಯಾಯವಾದರೆ ಹೋರಾಟ ಶತಸಿದ್ಧ ಎಂದು ಹೇಳಿದರು. ಸಚಿವರು ತಮ್ಮ ಸ್ಥಾನಕ್ಕೆ ತಕ್ಕಂತೆ ಜವಾಬ್ದಾರಿಯುತ ಕೆಲ ಹೇಳಿಕೆ ನೀಡಬೇಕು. ಇಲ್ಲ ಸಲ್ಲದ ಹೇಳಿಕೆಗಳಿಂದ ಸಮುದಾಯಗಳ ನಡುವೆ ವಿಭಿನ್ನ ಉಂಟು ಮಾಡುವ ಪ್ರಯತ್ನ ಮಾಡಿದರೆ ಕಪ್ಪು ಬಾವುಟ ಪ್ರದರ್ಶನ ಸೇರಿದಂತೆ ತೀವ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಅವರು ಎಚ್ಚರಿಸಿದರು. ಕ್ಷೇತ್ರದ ಶಾಸಕರನ್ನು ರಬ್ಬರ್ ಸ್ಟಾಂಪ್ ಆಗಿ ಬಳಸಲಾಗುತ್ತಿದೆ ಎಂಬ ಆರೋಪ ಕೂಡ ಮಾಡಲಾಗಿದ್ದು, ಇದು ವಾಲ್ಮೀಕಿ ಜನಾಂಗದ ಮೇಲೆ ನಡೆಯುತ್ತಿರುವ ದ್ರೋಹವಾಗಿದೆ. ಇನ್ನಾದರೂ ಎಚ್ಚರಗೊಂಡು ಅವರಿಗೆ ತಮ್ಮ ಕೆಲಸ ಮಾಡಲು ಅವಕಾಶ ನೀಡಬೇಕು. ಇಲ್ಲವಾದರೆ ಉಗ್ರ ಹೋರಾಟ ಕೈಗೊಳ್ಳಲಾಗುತ್ತದೆ ಎಂದು ಮುಖಂಡರು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ವಾಲ್ಮೀಕಿ ಬಂಧುಗಳ ಪರವಾಗಿ ನೇರ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಅವರು ಹೇಳಿದರು. ಸೆಪ್ಟಿಕ್ ಟ್ಯಾಂಕ್ ತುಂಬಿದೆಯಾ? ಚಿಂತಿಸಬೇಡಿ. ರಾಯಚೂರು, ದೇವದುರ್ಗ, ಲಿಂಗಸೂರು, ಸಿಂಧನೂರು, ಮಾನ್ವಿ, ಸಿರವಾರ, ಅರಕೇರ, ಮಸ್ಕಿ ಮತ್ತು ಇನ್ನಷ್ಟು ಪ್ರದೇಶಗಳಲ್ಲಿ ರಾಯಚೂರು ಜಿಲ್ಲೆಯಾದ್ಯಂತ ಒಂದು ಕರೆ ಮಾಡುವ ಮೂಲಕ ನಮ್ಮ ತಂಡ ನಿಮ್ಮ ಮನೆಗೆ ಬಂದು ಸೆಪ್ಟಿಕ್ ಟ್ಯಾಂಕ್ ಯೋಗ್ಯ ಬೆಲೆಗೆ ಕ್ಲೀನ್ ಮಾಡುತ್ತದೆ. ಸೇವೆಗೆ ಆಸಕ್ತರು ಸ್ಕ್ರೀನ್ ಮೇಲೆ ನೀಡಿರುವ ನಂಬರ್ಗೆ ತಕ್ಷಣವೇ ಕರೆ ಮಾಡಬಹುದು. ಮಾಲೀಕರು ಪರಶುರಾಮ, ಸಿರವಾರ. ಕ್ಷಮೆ ಕೇಳಬೇಕಂತ ಅಲ್ಲಿ ಒತ್ತಾಯ ಮಾಡ್ತೀವಿ. ಯಾಕಂದರೆ ನಾವು ಇವತ್ತು ದಲಿತರೇ ಇವತ್ತು ಭಾಳ ಕಷ್ಟದಲ್ಲಿದ್ದೀವಿ. ಪಾಪ ಗುಡ್ಡಗಾಡು ಪ್ರದೇಶದಲ್ಲಿ ಇದ್ದೀವಿ. ನಮಗೆ ಟ್ರೈಬಲ್ಸು ಎಲ್ಲ ಇವು ಇದ್ದಾವೆ. ನಾವೆಲ್ಲ ಆಯೋಗ ವರದಿ ಮಾಡಿದಾಗೆ ನಮ್ಮಲ್ಲಿ ಟ್ರೈಬಲ್ಸ್ ಇದೆ. ಆದರೆ ನೀವು ಕೊಡ್ರಿ ಬೇಡನಲ್ಲ ಅವರಿಗೆ. ನಮಗೆ ಮೀಸಲಾತಿ ವಿರೋಧಿ ಎಲ್ಲ ನಾವು. ನಮ್ಮ ಅನ್ನಕ್ಕೆ ಕೈ ಹಾಕ್ಬೇಡ್ರಿ ಅಂತ ನಮ್ಮ ವಾದ ಅಷ್ಟೇ. ಬಿಟ್ಟರೆ ಅವ್ರಿಗೆ ಬೇಕಾದರೆ ಅವ್ರು ತೊಗೊಂಬಂದು ಸೇರಲಿ, ನಮ್ಮದೇನು ಅಭ್ಯಂತರ ಏನಿಲ್ಲ. ಬಟ್ ನಮಗೆ ಇಲ್ಲಿ 7.5 ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನೂ ಶೆಡ್ಯೂಲ್ 9 ಸೇರಿಲ್ಲ. ಅದು ನಮಗೆ ಸಿಕ್ಕಿಲ್ಲ ಇನ್ನೂ. ನಮಗೆ ಸಿಗಬೇಕಂದ್ರೆ ಅದು ಕಾನೂನಲ್ಲಿ ಹೋಗಿ ಶೆಡ್ಯೂಲ್ 9 ಹೋಗಿ ಕೇಂದ್ರ ಸರ್ಕಾರ ರಾಷ್ಟ್ರಪತಿಯವರು ಒಪ್ಪಿಗೆ ಕೊಟ್ಟಾಗ ಮಾತ್ರ ಅದು ಶೆಡ್ಯೂಲ್ 9 ಸೇರಿದಾಗ ನಾವು 7% ಮಾತ್ರ ಅದಕ್ಕೆ ಆದಾಗ ನಮಗೆ 7%. ಈಗ ಇರೋದೇ ನಾವು 3% ಇದ್ದೀವಿ. ಸುಮಾರು 40 ರಿಂದ 45 ಲಕ್ಷ ವಾಲ್ಮೀಕಿ ಸಮಾಜದ ರಾಜ್ಯದ ತುಂಬ ಇದ್ದೀವಿ. ಆದರೂ ಮುಂದಿನ ದಿನದಲ್ಲಿ ಇಲ್ಲಿ ಏನಾದರೂ ನೀವು ಪ್ರವಾಸ ಕೈಗೊಂಡಾಗ ನಿಮಗೆ ಕಪ್ಪು ಪಟ್ಟೆ ಪ್ರದರ್ಶನ ಮಾಡುವಂಥ ನಿರ್ಣಯ ನಾವು ತಗೊತೀವಿ. ಯಾಕಂದ್ರೆ ಈ ಬೋಸರಾಜ ಯಾರು, ಎಲ್ಲಿಂದ ಬಂದ, ಯಾರಿಗೆ ಎದುರಾಕ್ಯಂದು ತಾನು ಜೀವನ ಮಾಡ್ತಾನೆ. ನಮ್ಮ ಜನರನ್ನೇ ಟಾರ್ಗೆಟ್ ಮಾಡ್ತಾನೆ. ಪ್ರತಿಯೊಂದಕ್ಕೆ ನಮ್ಮ ಜನ, ವಾಲ್ಮೀಕಿ ಜನನ ಟಾರ್ಗೆಟ್ ಮಾಡ್ತೀರಿ. ಬೋಸರಾಜ್ ಅವರೇ, ನೀವು ಎಲ್ಲಿಂದ ಬಂದಿರಿ, ಯಾರಿಂದ ಬಂದಿರಿ? ವಾಲ್ಮೀಕಿ ಜನಾಂಗ ಹಾಕಿದಂಥ ಓಟುಗಳಿಂದ ನೀವು ಹಿಂದೆ ಮಾನ್ವಿಯಲ್ಲಿ ನೀವು ಗೆದ್ದು ಇಲ್ಲಿ ಹೆಸರು ಉಳಿಸ್ಕೊಂಡ್ರಿ. ನಿಮ್ಮನ್ನು ಈ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಶಾಸಕರು ದೂರ ಹೋಗೋದಕ್ಕಾಗಿ ನಿಮ್ಮನ್ನು ಕೊಡಗಿನಲ್ಲಿ ಮಾಡ್ಯಾರ, ಈ ಜಿಲ್ಲಾ ಉಸ್ತುವಾರಿ ಮಾಡಿದರು. ನೀವು ಯಾಕೆ ರಾಯಚೂರಾಗಲಿಲ್ಲ? ಅಷ್ಟಿದ್ದಿತ್ತಂದರೆ ನೀವೆಲ್ಲರ ಜೊತೆಗೆ ಜಗಳ ಮಾಡುತ್ತಾ ನಮ್ಮ ಸಮಾಜದವರು, ವಾಲ್ಮೀಕಿ ಸಮಾಜದವರು ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಾಸಕರಿದ್ದಾರೆ. ಆ ಶಾಸಕರನ್ನು ಮೂಲೆಗುಂಪು ಮಾಡೋಕ್ಕೋಸ್ಕರ ಸನ್ಮಾನ್ಯ NS ಬೋಸರಾಜ್ ಅವರೇ, ನೀವು ಬಹಳ ಹುನ್ನಾರ ಓಡ್ತಾ ಇದ್ದೀರಿ, ಸಮಾಜವನ್ನು ಹೊಡಿತಾ ಇದ್ದೀರಿ. ನಿಮಗಿದು ಎದಕ್ಕೆ ಬೇಕು? ಏನನ್ನು ಯಾರನ್ನು ಬಂದು ನಿಮ್ಗೆ ಕೇಳ್ಯಾರ? ಏನು ಮುಂದೆ ಏನಾದರೂ ನೀವು ಎಸ್ ಟಿ ಸಮಾಜಕ್ಕೆ ಸೇರ್ಕೊಂಡು ರಿಸರ್ವೇಷನಲ್ಲಿ ನಿಂದಿರ್ಬೇಕಂತ ಏನನ್ನ ಪ್ಲ್ಯಾನ್ ಐತೆ ನಿಮ್ಮದು? ಆ ಪ್ಲ್ಯಾನ್ ಇದ್ರೆ ಹೇಳ್ರಿ. ಗಂಡುಗಲಿ ಕುಮಾರ ನಾಯಕು ಅಂಥವರು ಆಳಿದಂಥ ಈ ರಾಜ್ಯವನ್ನು ಕಾಪಾಡಿದಂಥ ಈ ಜನಾಂಗಕ್ಕೆ ನೀವು ಇಷ್ಟೊಂದು ಮೋಸ ಮಾಡ್ತಿದ್ರಲ್ಲ. ನೀವು ನಿಜವಾಗಲೂ ಈ ಜನರ ಓಟಿನಿಂದ ನೀವು ಗೆದ್ದು ನಮ್ಮ ವಾಲ್ಮೀಕಿ ಸಮಾಜದಿಂದ ಅನ್ನ ಉಣ್ತಾ ಇದ್ರಿ, ಜನಾಂಗನ ಹೊಡಿಬೇಕಂತ ನೀವು ಹುನ್ನಾರ ಮಾಡ್ತಾ ಇದ್ರಿ. ಇದು ನಿಮಗೆ ಸರಿ ಕಾಣಾಗಿಲ್ಲ. ಮುಂದಿನ ದಿನಮಾನಗಳಲ್ಲಿ ನೀವು ಮಾನವಿಗೆ ಏನನ್ನ ಬಂದು ಸಿರವಾರ ಮಾನವಿ ಯಾವುದೇ ಕ್ಷೇತ್ರಗಳಿಗೆ ನೀವು ಬಂದು ಏನಾದರೂ ನಿಂದಿರ್ಬೇಕಂತ ನಿಮ್ಮ ಪ್ಲಾನ್ ಇದ್ದರೆ ಅದ್ರ ಮೊದಲು ತಲೆಯಿಂದ ತೆಗೆದುಹಾಕ್ರಿ. ಯಾಕಂದರೆ ನೀವು ಯಾವುದ್ಯಾವುದೋ ತಗೊಂಡು ಯಾರ್ಯಾರಿಗೋ ಕೊಡಬೇಕಾದ್ರೆ ಆ ಜನಾಂಗ ಏನೈತೆ, ಆ ಜನಾಂಗ ಎಷ್ಟೈತೆ, ಅವ್ರ ಕೆಪಾಸಿಟಿ ಏನಂತ ಮೊದಲು ಅರ್ಥ ಮಾಡ್ಕೇರಿ. ನಾಯಕ ಜನಾಂಗ ಏನಾದರೂ ಸಿಟ್ಟಿಗೆದ್ರೆ ಮತ್ತೆ ನಿಮ್ಮ ಕಥೆನೇ ಬೇರೆ ಆಗ್ತದ. ಯಾಕಂದರೆ ನಮ್ಮ ಈ ಕ್ಷೇತ್ರದಲ್ಲಿ ಒಬ್ಬ ಶಾಸಕರಿದ್ದರು,
ಅವ್ರನ್ನ ಏನು ಕೆಲಸಕ್ಕೆ ಬರಲಾರ್ದಂಗೆ ಮಾಡಿರಿ ನೀವು. ಯಾಕಂದರೆ ಆ ಶಾಸಕರು ಗೆದ್ದದ್ದು ನಮ್ಮ ಸಮಾಜದ ಕಡೆಯಿಂದ ವಾಲ್ಮೀಕಿ ಜನಾಂಗದ ಒಳ್ಳೆಯ ವ್ಯಕ್ತಿ ಅಂತ ಅಂಪೈ ಸಾವ್ಕಾರನ ಗೆಲ್ಸ್ಯಾರ ಹೊರತು ನೀನು NS ಬೋಸರಾಜ್ ಬಂದನಂತ ಇಲ್ಲಿ ಗೆಲ್ಸಲಿಲ್ಲ ಜನ. ಅವ್ರಿಗೆ ಇನ್ನೂ ವಯಸ್ಸಾಗಿದೆ, ಮುಂದಿನ ದಿನಮಾನಗಳಲ್ಲಿ ಅವ್ರು ಇರಲಿ ಅಂತ ಅಂಪೈ ಸಾವ್ಕಾರನ ಗೆಲ್ಸ್ಯಾರ. ಅದನ್ನ ನೀನು ನಿನ್ನ ಹೆಸರು ಹೇಳ್ಕೊಂಡು ದುರುಪಯೋಗ ಪಡಿಸಂತೀಯ, ಇದು ಸರಿಗಲ್ಲ. ಬೇರೆ ಬೇರೆ ನಮ್ಮ ಜನಾಂಗಕ್ಕೆ ಸೋಲ್ಸೋಕೆ ಕೂಡ ನೀನು ಪ್ರಯತ್ನ ಮಾಡ್ತಿದ್ದಿ, ಇದು ಸರಿಗಿಲ್ಲ. ನಮ್ಮ ಜನಾಂಗನ ಎದುರಾಕ್ಯಂದ್ರೆ ಮುಂದಿನ ದಿನಮಾನಗಳಲ್ಲಿ ಕ್ಷೇತ್ರದಾಗ ನಿನ್ನ ಕಾಲಿಡ್ಲಾರ್ದಂಗೆ ಮಾಡ್ತೀವಿ. ಮೀಸಲಾತಿಯನ್ನು ಇನ್ನೂ ಇದುವರೆಗಾದರೂ ಕೂಡ ಜಾರಿಗೆ ಬಂದಿರೋದಿಲ್ಲ. ಆದರೂ ಕೂಡ ಈಗಾಗಲೇ ನಮ್ಮದು ಸಮಾಜ ದಿನನಿತ್ಯ ಬೆಳೆದಕ್ಕಂತ ಹೊಂಟಿದೆ. ಕನಿಷ್ಠ ರಾಜ್ಯಾದ್ಯಂತ 45 ಲಕ್ಷ ಸಮಾಜದ ನಮ್ಮ ST ಸಮಾಜದವರು ಜನಸಂಖ್ಯೆ ಇದ್ದುಕೊಂಡು ಪರ್ಸೆಂಟೇಜ್ ಕಡಿಮೆ ಇದ್ದು ಬಂದಿರತಕ್ಕಂಥ ನಮ್ಮ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುದಾನದಲ್ಲಿ ಈ ಒಂದು ಸರ್ಕಾರ ಭಾಳಷ್ಟು ಲೂಟಿ ಮಾಡಿ ನಮ್ಮ ಒಂದು ನಿಗಮದಲ್ಲಿ ಇರ್ತಕ್ಕಂಥ ಹಣವನ್ನು ಭಾಳ ಕನ್ನ ಬಗೆದ ಕೇಸಿಂದ ಲೂಟಿ ತೆಗೆದುಕೊಂಡು ಕೇಸಿಂದ ಇವತ್ತು ದಿವಸ ಭಾಳಷ್ಟು ನಮ್ಮ ಜನರು ಬೀದಿಗೆ ಬರ್ತಕ್ಕಂಥ ಕೆಲಸವನ್ನು ಈಗಾಗಲೇ ಈ ಸರ್ಕಾರ ಮಾಡಕತ್ತೈತೆ. ಮುಖ್ಯಮಂತ್ರಿ ಕೇಸಿಂದ ಎಲೆಕ್ಷನ್ ಹತ್ತಿರಕ್ಕೆ ಬಂದಂಗೆಲ್ಲ, ಚುನಾವಣೆ ಹತ್ತಿರಕ್ಕೆ ಬಂದಂಗೆಲ್ಲ ಬೇರೆ ಬೇರೆ ಸಮಾಜಗಳವರಿಗೆ ಓಲೈಕೆ ಮಾಡ್ತಕ್ಕಂಥ ಒಂದು ಕೆಲಸ ಹುನ್ನಾರ ಮಾಡಕತ್ತಾರೆ ಇವರು. ಅದನ್ನು ಬಿಟ್ಟು ಈ ಕೆಲಸಗಳನ್ನು ಮಾಡಿದ್ರೆ ನೀವೆಲ್ಲ ಸಮಾಜಗಳನ್ನು ಹೊಡಿತಕ್ಕಂಥ ಕೆಲಸ ಒಂದೇ ಮಾಡಕತ್ತೀರಿ. ಸರ್ಕಾರದಾಗ ಅಭಿವೃದ್ಧಿ ವಿಚಾರದಾಗ ಭಾಳ ಶೂನ್ಯ ಐತೆ. ನಾನು ಒಂದು ವೈಯಕ್ತಿಕವಾಗಿ ಇವತ್ತಿನ ದಿವಸ ಪತ್ರಕರ್ತ ಸ್ನೇಹಿತರಿಗೆ ನಾನು ಏನು ಹೇಳ್ಬೇಕಂತ ಅನ್ಕೊಂಡಿನಿ ಅಂದ್ರೆ, ಉದಾಹರಣೆಗೆ ಒಂದು ಲೋಕಲ್ ಆಗಿ ಜನರು ನನಗೆ ಆಶೀರ್ವಾದ ಮಾಡ್ಯಾರ. ಇವತ್ತು ದಿವಸ ನಾವು ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಆಗಿದ್ದೀವಿ. ಶಿರುವಾರ ವಿಚಾರಕ್ಕೆ ಬಂದರೆ ನಾವು ಪಟ್ಟಣದಲ್ಲಿ ಒಂದು 15-20-30 ಸಾವಿರ ಜನಸಂಖ್ಯೆ ಹೊಂದ್ಕೊಂಡಿರ್ತಕ್ಕಂಥ ಒಂದು ದೊಡ್ಡ ಪಟ್ಟಣ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಳ್ಳೆ ಒಂದು ಅಭಿವೃದ್ಧಿನೇ ಇಲ್ಲ ಇಲ್ಲಿ. ಈ ಸರ್ಕಾರ ಬಂದ ಮೇಲೆ ಏನೇನೇನೇನು ಅಭಿವೃದ್ಧಿ ಇಲ್ಲ. ನಮ್ಮ ಪಂಚಾಯತಿಗೆ ಬರ್ತಕ್ಕಂಥ ಬಜೆಟೂ ಇಲ್ಲ. ಇವತ್ತು ಕನಿಷ್ಠ ಪಕ್ಷ ನಾವು ಚುನಾಯಿತ ಸರ್ಟಿಫಿಕೇಟ್ ಕೊಟ್ಟಾರ ಅಂದಮೇಲೆ ಕನಿಷ್ಠ ಒಂದು 4 ಇಯರ್ಸ್ ಆಯ್ತು, 4 ವರ್ಷ ಆಯಿತು ನಾವು ಅಧಿಕಾರ ಮಾಡೋದಕ್ಕೆ. ಒಂದು ಜನತ ಮನೆ ಇಲ್ಲ. ಈಗ ಆಲ್ರೆಡಿ ಕನಿಷ್ಠ ಪಕ್ಷ ಗುಡಿಸಲಲ್ಲಿ ತಿನ್ಸೆಟ್ನಲ್ಲಿ ಎಲ್ಲ ವಾಸ ಮಾಡ್ತಕ್ಕಂಥವ್ರು ಅದಾರ. ಅದಕ್ಕಿಂತ ಹಿಂದ ಬಂದಿರತಕ್ಕಂಥ ಮನೆಗಳು ಅನುದಾನ ಎಲ್ಲ ಬಂದಾಗಿಬಿಟ್ಟೈತೆ. ಬಜೆಟ್ ಇಲ್ಲ, ಒಂದು ಮನೆಗಳು ಸೈತಿಗಿಲ್ಲ. ಬಟ್ ಇದು ಪಂಚಾಯತ್ ವಿಷಯ ಒಂದು ಸೈಡಿಗೆ ಇರಲಿ. ನಾನೊಂದು ಪಟ್ಟಣ ಪಂಚಾಯತ್ ಸದಸ್ಯನಾಗಿ ಆ ವಿಷಯ ನಾನು ಸ್ವಲ್ಪ ತ್ರಾಸಾಯಿತು.